ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದನ್ನ ನಾವು ನಿಮ್ಮ ಮಂಡ್ಯ DCC ಬ್ಯಾಂಕ್ದು ಅಟೆಂಡರ್ ಪೋಸ್ಟ್ ಕೇಳ್ತಾ ಇದ್ರಲ್ಲ, ಸಂಭವನೀಯ ಕಟ್ ಆಫ್ ನೋಡ್ತೋಗೋಣ. ಪೇಪರ್ ಸಿಕ್ಕಿದ್ರೆ, ಕ್ವಶನ್ ಪೇಪರ್ ಕೈಯಲ್ಲಿದ್ರೆ 100% ಪಕ್ಕ ಹೇಳ್ಬೋದು ಇಷ್ಟೇ ಬರುತ್ತೆ ಅಂತ ಮೆಥಡ್ ಇದೆ. ಅದರದೇ ಆದಂತ ಒಂದು ಕರೆಕ್ಟ್ ಮೆಥಡ್ ಇದೆ. ಆ ಮೆಥಡ್ ಅಲ್ಲಿ ಮಾಡಿದ್ರೆ ಬಂದ್ಬಿಡುತ್ತೆ, ಇಷ್ಟೇ ಕಟ್ ಆಫ್ ಆಗುತ್ತೆ ಅಂತ ಹೇಳ್ಬೋದು. ಪೇಪರ್ ಇಲ್ಲ ಅಂದ್ರೆ ಇಷ್ಟೇ ಆಕ್ಯುರೇಟಿ ಆಗಿ ಹೇಳಕ್ ತುಂಬಾನೇ ಕಷ್ಟ, ಹೇಳಕ್ ಆಗೋದಿಲ್ಲ. ಪೇಪರ್ ಇಲ್ಲ ಅಂದ್ರೆ ಆ ಕ್ವಶನ್ ಅಟೆಂಡ್ ಮಾಡ್ಬೋದಾ, ಮಾಡಕ್ಕಾಗತ್ತಾ, ಆಗಲ್ವಾ, ಆ ಮೆಥಡ್ ಹೇಳ್ತೀನಿ ಹೆಂಗೆ ಅಂತ ಹೇಳ್ತೀನಿ. ಯಾರು ಬೈಲಹೊಂಗಲ ಬರೀತಾ ಇದ್ರೆ, ಕುಮಟಾ, ಮಂಗಳೂರು, ಚಿಕ್ಕಮಂಗ್ಳೂರು, ಕೊಡಗು ಯಾರು ಬರೀತಾ ಇದ್ರೆ PDF ಮೆಟೀರಿಯಲ್ ಅವೈಲೇಬಲ್ ಇದೆ. ಯಾರಿಗಾರ ಅವಶ್ಯಕತೆ ಇದ್ರೆ, ಸೀರಿಯಸ್ ಕ್ಯಾಂಡಿಡೇಟ್ಸ್ ಯಾರು ಇದ್ರೆ ತಗೊಂಡು ಓದಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಕೊಡಗು 100 ಆಲ್ರೆಡಿ ಅನೌನ್ಸ್ ಆಗಿದೆ. ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ರಿವಿಷನ್ ಮಾಡಿ. ಯಾರಿಗಾರು ವಾಟ್ಸಪ್ ಅಂತದ್ದು ಈ PDF ಮೆಟೀರಿಯಲ್ ಅವಶ್ಯಕತೆ ಇದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಒಳಗಡೆ ಎಂಟರ್ ಆಗೋಣ. ಮಂಡ್ಯ ಅಟೆಂಡರ್ ಪೋಸ್ಟ್ ಸಂಭವನೀಯ ಕಟ್ ಆಫ್ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಇದು ಮುಗಿಸ್ಬೋಣ. ಅಟೆಂಡರ್ದು ಫಸ್ಟ್ ಮುಗಿಸೋಣ. ಏನಿಲ್ಲ, ಅಟೆಂಡರ್ ಪೋಸ್ಟ್ ಎಷ್ಟಿದಾವೆ ನೋಡ್ಕೋಬೇಕು. 21 ಪೋಸ್ಟ್ ಇದಾವೆ. ಎಷ್ಟು ಪೋಸ್ಟ್ ಇದಾವೆ? 21 ಪೋಸ್ಟ್ ಇದಾವೆ. 21ರಲ್ಲಿ ಜನರಲ್ ಮೆರಿಟ್ ಅಲ್ಲಿ 2 ಇದಾವೆ. ಸಾಮಾನ್ಯ ಅಭ್ಯರ್ಥಿಗೆ. ಮಹಿಳೆಯರಿಗೆ 3 ಇದಾವೆ. ಗ್ರಾಮೀಣ 3 ಇದಾವೆ. ಕನ್ನಡ ಮಾಧ್ಯಮ ಇಲ್ಲ. ಒಟ್ಟು 9 ಇದಾವೆ. ನಿಮ್ಮ ಕ್ಯಾಟಗರಿಗಳಲ್ಲಿ ಕೇಳಿದ್ರೆ ಖಂಡಿತವಾಗ್ಲೂ ಹೇಳಿಕ್ ಆಗೋದಿಲ್ಲ, ಯಾಕಂದ್ರೆ ಕ್ಯಾಟಗರಿಗಳು ಗೊತ್ತಾಗೋದಿಲ್ಲ. ಜನರಲ್ ಮೆರಿಟ್ ನ ಪ್ರಿಡಿಕ್ಷನ್ ಇರೋದ್ರಲ್ಲಿ ಮಾಡ್ಬೋದು. ಪೇಪರ್ ಕೈಯಲ್ಲಿದ್ರೆ 100% ಮಾಡ್ಬೋದು. 100 ಅಲ್ಲ 1000% ಮಾಡ್ಬೋದು. ಅದು ಮೆಥಡ್ ಇದೆ, ಹೇಳ್ತೀನಿ ಹೆಂಗ್ ಮಾಡ್ಬೇಕು ಅಂತ ಹೇಳ್ತೀನಿ. ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಯಾವ ತರ ಕಟ್ ಆಫ್ ಯಾವ ತರ ಗೊತ್ತಾಗುತ್ತೆ ಅಂತ ಈಸಿಲಿ ಹೇಳ್ಬೋದು. ಪೇಪರ್ ನೋಡಿದ್ರೆ ಪಟ್ ಅಂತ ಹೇಳ್ಬೋದು ಇಷ್ಟೇ ಕಟ್ ಆಫ್ ನಿಲ್ಲುತ್ತೆ ಅಂತ. ಇನ್ನ ಎಕ್ಸ್ಪೀರಿಯನ್ಸ್ ಇರಬೇಕು. ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಆಗಲ್ಲ. ಇದು ನೋಡ್ತಾ ಹೋಗೋಣ. ಇದಿಷ್ಟಿದೆ, ಇಷ್ಟು ವೇಕೆನ್ಸಿ ಇದೆ, ಎಷ್ಟು ಕಟ್ ಆಫ್ ನಿಲ್ಬೋದು ಅಂತ ನೋಡ್ತಾ ಹೋಗೋಣ. ನೋಡ್ರಿ, ಮಂಡ್ಯ DC ಬ್ಯಾಂಕ್ ನಿಮ್ಮ ಅಟೆಂಡರ್ ಪೋಸ್ಟ್ ಯಾವ ಪೋಸ್ಟ್ ಇದು? ಅಟೆಂಡರ್ ಪೋಸ್ಟ್ ಇದು. ಸಾಮಾನ್ಯ ಅಭ್ಯರ್ಥಿ 2 ಪೋಸ್ಟ್ ಇದಾವೆ. 2 ಪೋಸ್ಟ್ ಅಂದ್ರೆ 5 ಜನಗಳನ್ನ ಕರೀತಾರೆ. ಒಂದು ಪೋಸ್ಟ್ಗೆ 5 ಜನ ಅಂದ್ರೆ 10 ಜನಗಳನ್ನ ಕರೀತಾರೆ. ಎಷ್ಟು ಜನ ಕರೀತಾರೆ? 10 ಜನ. ಜನರಲ್ ಮೆರಿಟ್ ಅಲ್ಲಿ 10 ಜನನ ಕರೀತಾರೆ. ಸಾಮಾನ್ಯ ಅಭ್ಯರ್ಥಿ ಜನರಲ್ ಮೆರಿಟ್ ನಲ್ಲಿ 10 ಜನನ ಕರೀತಾರೆ. ಮಹಿಳಾ ಅಭ್ಯರ್ಥಿಗಳು 3 ಜನ ಇಂಟು 5 15 ಜನ ಮಹಿಳಾ ಅಭ್ಯರ್ಥಿಗಳು ಸಾಮಾನ್ಯ ಇದರಲ್ಲಿ ಕರೀತಾರೆ, ಜನರಲ್ ಮೆರಿಟ್ ಇದರಲ್ಲಿ. ಇನ್ನ ಗ್ರಾಮೀಣ ಅಭ್ಯರ್ಥಿಗಳು 3 ವೇಕೆನ್ಸಿ ಇದಾವೆ, 5 ಕರೀತಾರೆ. ಸೊ 15 ಆಗುತ್ತೆ. ಟೋಟಲ್ ಎಷ್ಟಾಗುತ್ತೆ? ಒಟ್ಟು 15 ಆಗುತ್ತೆ. ಟೋಟಲ್ 40 ಆಗುತ್ತೆ. ಒಟ್ಟು ನಿಮ್ಮ GM ಕ್ಯಾಟಗರಿನಲ್ಲಿ 40 ಜನಗಳು ಒಳಗಡೆ ಹೋಗ್ತೀರಾ. 40 ಮೆಂಬರ್ಸ್ ಒಳಗಡೆ ಹೋಗ್ತಾರೆ. ಜನರಲ್ ಮೆರಿಟ್ ನಲ್ಲಿ 40 ಮೆಂಬರ್ಸ್ ಟೋಟಲ್ ಆಗಿ ಒಳಗಡೆ ಹೋಗ್ತಾರೆ. ಎಷ್ಟು ಜನ ಹೋಗ್ತೀರಾ? ಇದು ಥೀಮ್. ಅರ್ಥ ಆಗ್ತಾ ಇದೆಯಾ? ಇದು ಬೇಸಿಕ್ ಸ್ಟ್ರಕ್ಚರು. ನಮ್ಮ ಕ್ಯಾಟಗರಿಗಳ ಕತೆ ಏನ್ ಸರ್ ಅಂದ್ರೆ ಗೊತ್ತಾಗಲ್ಲ. ಅಕ್ಯುರೇಟ್ ಆಗಿ ಹೇಳಕ್ ಸಾಧ್ಯನೇ ಇಲ್ಲ, ಆಗೋದಿಲ್ಲ. ಡಾಟಾ ಇಲ್ಲದೆ ಹೇಳಕ್ಕಾಗಲ್ಲ. ಜನರಲ್ ಮೆರಿಟ್ ಆದ್ರೆ ಅದರಿಂದ ಹೆಂಗ್ ಹೇಳ್ತೀನಿ ನೋಡ್ರಿ, ಯಾವ ತರ ಲಾಜಿಕ್ ಹೆಂಗ್ ವರ್ಕ್ ಆಗುತ್ತೆ ಅಂತ. ಜನರಲ್ ಮೆರಿಟ್ ಆದ್ರೆ ಇದು 1ನೇ ರ್ಯಾಂಕು, ಇದು 2ನೇ ರ್ಯಾಂಕು. ಇದ್ರಲ್ಲಿ 1ನೇ ರ್ಯಾಂಕ್ ಬರುತ್ತೆ. ಫಸ್ಟ್ ಬಂದಿರೋನು ಫಸ್ಟ್ ರ್ಯಾಂಕು, ಸೆಕೆಂಡ್ ಬಂದಿರೋನು 2ನೇ ರ್ಯಾಂಕು, 3ನೇ ರ್ಯಾಂಕು. ಇಲ್ಲಿ ಇಬ್ರು ಇದಾರೆ. 3ನೇವನು ಈ 93 ತೆಗ್ದಿರೋರು 3ನೇ ರ್ಯಾಂಕು, 4ನೇ ರ್ಯಾಂಕು, 5ನೇ ರ್ಯಾಂಕ್ನವ್ರು ಇಲ್ಲೇ ಇರ್ತಾರೆ. ಈ ತರ ಹೋಗುತ್ತೆ, ಇದೇ ತರ ಹೋಗುತ್ತೆ. ಸೊ ಆರ್ಡರ್ ವೈಸ್ ಹೋಗುತ್ತೆ. ಇಳಿಸ್ಕೊಂಬರೋದು ಇದೇ ತರ ಇಳಿಸ್ಕೊಂಬರ್ತಾರೆ. ಕ್ಯಾಟಗರಿಗಳು ಎಲ್ಲೆಲ್ಲಿ ಈ ಜನರಲ್ ಮೆರಿಟ್ ಮುಗಿಯೋವರೆಗೂ ಕ್ಯಾಟಗರಿ ಪ್ರಾರಂಭ ಆಗಲ್ಲ. ಜನರಲ್ ಮೆರಿಟ್ ಮುಗಿಬೇಕು. 39 ಜನ, ಒಟ್ಟು 40 ಜನ ತಗೋಬೇಕು. ಇಲ್ಲಿ 39 ಜನ ಎಂಡ್ ಆಗುತ್ತೆ. ಅಂದ್ರೆ 87 ಮಾರ್ಕ್ಸ್ಗೆ ಎಂಡ್ ಆಗುತ್ತೆ. 87 ಮಾರ್ಕ್ಸ್ ಇಲ್ಲಿ ನೋಡಿ, 95 ತೆಗ್ದಿರೋ ಯಾರು ಒಬ್ರು ಇರ್ಬೋದು ಇಡೀ ಸ್ಟೇಟ್ಗೆ. ಯಾಕಂದ್ರೆ ಕ್ವಶನ್ಸ್ ಕೆಲವೊಂದು ಟ್ರಿಕ್ಕಿ ಆಗಿತ್ತು ಅನ್ನೋ ಮಾಹಿತಿ ಇದೆ. ಕೆಲವೊಂದು ಎಲ್ಲಿ ಅನ್ಯ ದೇಶ ಶಬ್ದ ಅಂತ ಇದೆ. ನನಗೆ ಬಂದಂತ ಮಾಹಿತಿ, ಅನ್ಯ ದೇಶ ಶಬ್ದಗಳಲ್ಲಿ ಎಲ್ಲರೂ ಅಕ್ಯುರೇಟ್ ಆಗಿ ಹಾಕಿರೋದಿಲ್ಲ, 100% ಹಾಕಿರೋದಿಲ್ಲ. ಅನುಮಾನನೇ ಬೇಡ, ಯಾಕಂದ್ರೆ ಅವನ್ನೆಲ್ಲ ಬಾಯಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು 5 ಏನೋ ಅನ್ಯ ದೇಶ ಶಬ್ದ ಇದ್ದು ಅಂತ. ಅನ್ಯ ದೇಶ ಶಬ್ದಗಳು ಎಲ್ಲರೂ ಅಕ್ಯುರೇಟ್ ಆಗಿ ಹಾಕಿರೋದಿಲ್ಲ, ಪಕ್ಕ. ಇನ್ನ ನಿಮ್ಮ ಯಾವುದು GS ಅಲ್ಲಿ, GK ನಲ್ಲಿ ಒಂದು 3ರಿಂದ 4 ಕ್ವಶನ್ ಟ್ರಿಕ್ಕಿ ಆಗಿತ್ತು ಅಂತ. 3ರಿಂದ 4 ಕ್ವಶನ್ ಸ್ವಲ್ಪ ಟ್ರಿಕ್ಕಿ ಆಗಿತ್ತು ಇರೋದ್ರಲ್ಲಿ. ಅದೇನು ಕಾಂಪ್ಲಿಕೇಟೆಡ್ ಅಂತ ನಾನು ವರ್ಡ್ ಯೂಸ್ ಮಾಡ್ತಿಲ್ಲ, ಸ್ವಲ್ಪ ಟ್ರಿಕ್ಕಿ ಆಗಿತ್ತು ಅಷ್ಟು ಬಿಟ್ರೆ ಇನ್ನು ಎಂಟೈರ್ ಪೇಪರ್ ಈಸಿ ಇತ್ತು ಅಂತ ಮಾಹಿತಿ. 90 ಮಾರ್ಕ್ಸ್ ಈಸಿ ಇತ್ತು. 10 ಕ್ವಶನ್ ಟಫ್ ಆಗಿತ್ತು. ಕನ್ನಡ 5, ಇದೊಂದು 5 ಟಫ್ ಆಗಿತ್ತು. ಈ 5ರಲ್ಲಿ 10 ಮಾರ್ಕ್ಸ್ ಹೊರಟೋಗಿರುತ್ತೆ. ಆ ಕಾನ್ಶಿಯಸ್ ಆಗಿ ಹಾಕಿಲ್ಲ ಅಂದ್ರೆ ಹೊರಟೋಗಿರುತ್ತೆ, 100% ಹೊರಟೋಗಿರುತ್ತೆ. ಜೊತೆನಲ್ಲಿ ಗೊತ್ತಿರೋವೇ ಒಂದು 3 ತಪ್ಪು ಮಾಡಿ ಬಂದಿರ್ತಾರೆ. ಇದು 100% ಲಾಜಿಕ್, ಇದು ಪಕ್ಕಾ ಲಾಜಿಕ್. ಎಲ್ಲಾರ ಪೇಪರು ಚೆಕ್ ಮಾಡ್ಕೋಬಹುದು. ಯಾರ್ಯಾರು ಒಳ್ಳೆ ಸ್ಕೋರ್ ಮಾಡಿರ್ತಾರೆ ಅವ್ರದ್ದಷ್ಟೇ ನಾನು ಹೇಳ್ತಾ ಇರೋದು. ಯಾರ್ಯಾರು 85+ ಮಾಡಿದ್ದೀರಾ ಚೆಕ್ ಮಾಡ್ಕೋಬಹುದು. ನಂದೊಂದು ಗೊತ್ತಿರೋ ಒಂದು 2 ಹೋಗಿದಾವೆ, 2 ಆಗಿಲ್ಲ 3 ಹೊರಟೋಗಿದಾವೆ. ಇದು ಹೆಂಗೋಗಿದಾವೆ ಅಂತ ಎಲ್ಲಾರ್ಗು ಸಮಸ್ಯೆ ಇದ್ದೇ ಇರುತ್ತೆ. ಬೇಕಾದ್ರೆ ನೋಡ್ಕೋಬಹುದು.
ಚೆಕ್ ಮಾಡಿ ನೋಡ್ರಿ, ಇದು ಸೈಕಾಲಜಿ ಹೊರಟೋಗ್ಬಿಡುತ್ತೆ. ಇದನ್ನ ಯಾರು ಮೀರಿ ಒಂದು ಹೋಗ್ದಂಗೆ ಮಾಡ್ಕೋತಾರೆ ಅವ್ರದಷ್ಟೇ 90+, 92, 93, 94 ಹೋಗೋಕೆ ಸಾಧ್ಯ. ಅರ್ಥ ಆಗ್ತಾ ಇದೆಯಾ? ಇದೇ ಲಾಜಿಕಲ್ ತಗೊಂಡ್ರೆ 95 ತೆಗ್ದಿರೋನು ಒಬ್ಬ ಇರ್ತಾನೆ, 94 ತೆಗ್ದಿರೋನು ಒಂದು ಇಬ್ರು ಇರ್ಬೋದು, 93 3 ಜನ, 92 ಮತ್ತೆ 3 ಜನ, 91 3 ಜನ, 90 ಇಂದ 5 ಜನ ಆಗೋ ಚಾನ್ಸಸ್ ಇದೆ. 5 ಜನ ಆಗೋ ಚಾನ್ಸಸ್ ಇದೆ. ದಿಸ್ ಇಸ್ ಕಾಲ್ಡ್ ಪ್ರಾಬಬಿಲಿಟಿ ಅಂತ ಹೇಳಿ ಕರಿತೇವೆ. ಸಂಭವನೀಯತೆ ಅಂತ ಹೇಳ್ತೀವಿ ಇದನ್ನ. ಅನುಭವದ ಮೇಲೆ ತೆಗೆದಿರ್ತಕ್ಕಂಥ ಸಂಭವನೀಯತೆ ಇದು. ಅನುಭವದ ಮೇಲೆ, ಅನುಭವದ ಆಧಾರದ ಮೇಲೆ ತೆಗೆದಿರ್ತಕ್ಕಂಥ ಸಂಭವನೀಯತೆ. 89 ಬಂದಿರೋರು ಒಂದು 6 ಜನ ಇರ್ಬೋದು, 88 ಬಂದಿರೋರು ಒಂದು 7 ಮೆಂಬರ್ಸ್, ಇದು ಜಾಸ್ತಿ ಆಗ್ತಾ ಹೋಗುತ್ತೆ. 87 ಬಂದಿರೋರು 9 ಮೆಂಬರ್ಸ್. ಇಲ್ಲಿಗೆ ಜನರಲ್ ಮೆರಿಟ್ ಕ್ಯಾಟಗರಿ ಕ್ಲೋಸ್ ಆಗುತ್ತೆ. ಜನರಲ್ ಮೆರಿಟ್ ಕ್ಯಾಟಗರಿ 101% ಕ್ಲೋಸ್ ಆಗುತ್ತೆ. ನಿಮ್ಮ 88 ಮಾರ್ಕ್ಸ್ಗೆ 88ಗೆ ಜನರಲ್ ಮೆರಿಟ್ ಕ್ಲೋಸ್ ಆಗ್ತಕ್ಕಂಥ ಎಲ್ಲ ಚಾನ್ಸಸ್ ಇದೆ. ಅಂದ್ರೆ ಈ ಮಾರ್ಕ್ಸ್ಗಳಲ್ಲಿ ಏನಾದ್ರು ಇನ್ನೂ ಸ್ವಲ್ಪ ಕಡಿಮೆ ತೆಗ್ದಿರ್ಬೋದು, ಜಾಸ್ತಿ ಬೇಕಾದ್ರೆ ತೆಗ್ದಿರೋ ಚಾನ್ಸಸ್ ಸ್ವಲ್ಪ ಕಡಿಮೆ ಅನ್ಕೊಂತೀನಿ, ಕಮ್ಮಿ ತೆಗ್ದಿರ್ಬೋದು. ಅಂದ್ರೆ ಹುಡುಗರ ಕಟ್ ಆಫ್ 85 ಇಂದ ಜನರಲ್ ಮೆರಿಟ್ ಕಟ್ ಆಫ್ 85 ಇಂದ 88 ವರೆಗೂ ಆಗುವ ಸಾಧ್ಯತೆ ಇದೆ. ಹುಡುಗರ ಕಟ್ ಆಫ್, ಹುಡುಗರ ಮತ್ತೆ ಹೇಳ್ತಾ ಇದ್ದೀನಿ. ಮತ್ತೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನೇನೋ ಮೆಸೇಜ್ ಮಾಡ್ತೀರಾ ಯೂಟ್ಯೂಬ್ ಅಲ್ಲಿ. ಸ್ವಲ್ಪ ಸಮಾಧಾನವಾಗಿ ಏನೇನು ಅದೆಷ್ಟಾಗುತ್ತೆ ಇದೆಷ್ಟಾಗುತ್ತೆ, ಪೇಪರ್ ಯಾಕೆ ಇಸ್ಕೊಂಡಿದ್ದಾರೆ ಅಂದ್ರೆ ನೀವು ಅಲ್ಲಿ ಮಂಡ್ಯ DCC ಬ್ಯಾಂಕ್ನವ್ರನ್ನೇ ಕೇಳಬೇಕು. ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಏನಕ್ಕೆ ಇಸ್ಕೊಂಡ್ರು ಅಲ್ಲಿನ ಆಡಳಿತ ಮಂಡಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಪೇಪರ್ ವಾಪಸ್ ಇಸ್ಕೊಂಡಿರ್ತಕ್ಕಂಥದ್ದು ಅಲ್ಲಿನ ಬೋರ್ಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಬೇರೆ ಯಾರು ರೆಸ್ಪಾನ್ಸಿಬಲ್ ಅಲ್ಲ, ಬೇರೆ ಯಾರಿಗೂ ಗೊತ್ತಿರೋದು ಇಲ್ಲ. ಅಲ್ಲೇ ಹೋಗಿ ಕ್ವಶನ್ ಮಾಡ್ಬೇಕು, ಯಾಕೆ ತಗೊಂಡ್ರಿ ಅಂತ ಕ್ವಶನ್ ಮಾಡ್ಬೇಕು. ಪೇಪರ್ ಕೊಟ್ಟಿಲ್ಲದೆ ಹೋದ್ರೆ ಅಬ್ಜೆಕ್ಷನ್ ಹಾಕ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ ಅಂತ ಕ್ವಶನ್ ಮಾಡ್ಬೇಕು. ಕ್ವಶನ್ ಮಾಡೋ ರೀತಿನೂ ಹೇಳ್ಕೊಡ್ತಾ ಇದೀನಿ. ಯಾರಾದ್ರೂ ಹೋದ್ರೆ ಸರ್ ಕ್ವಶನ್ ಈಗ ಆನ್ಸರ್ ಕೀ ಬಿಡ್ತಿರಲ್ಲ ಸರ್, ಎಲ್ಲ ಆನ್ಸರ್ ಕೀ ನೀವು ಸರಿಯಾಗಿ ಬಿಟ್ಟಿರ್ತೀರಾ ಅಂತ ಯಾವ ಗ್ಯಾರಂಟಿ? ಎಲ್ಲ KPSC ಅವರೇ ಸರಿಯಾಗಿ ಬಿಡಲ್ಲ, ಇರೋ ವಿಚಾರ ಅದು. KE ಅವರೇ ಸರಿಯಾಗಿ ಬಿಡಲ್ಲ. 3 ರಿಂದ 5 ಕ್ವಶನ್ ರಾಂಗ್ ಆಗಿರ್ತವೆ, ಅದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಬಟ್ ಇದಕ್ಕೆ ಅಬ್ಜೆಕ್ಷನ್ಸ್ ಅಂತ ಹಾಕ್ಸ್ತಾರಲ್ಲ, ಅಬ್ಜೆಕ್ಷನ್ಸ್ ಹಾಕ್ಬೇಕಲ್ಲ. ಅಬ್ಜೆಕ್ಷನ್ ಹಾಕ್ಲಿಕ್ಕೆ ನಮ್ಮ ಹತ್ರ ಕ್ವಶನ್ ಪೇಪರ್ ಎಲ್ಲಿದೆ? ಇದು ಕ್ವಶನ್ ಮಾಡ್ಬೇಕಾದಂತ ರೀತಿ, ಅಲ್ಲಿ ಹೋಗಿ ಮಾತಾಡ್ಬೇಕಾದಂತ ರೀತಿ. ತಡವರಿಸಬಾರ್ದು, ಹೋಗಿ ನೀಟಾಗಿ ಹೋಗಿ ಮಾತಾಡ್ಬೇಕು. ಈ ತರ ಇದೆಯಲ್ಲ ಸರ್ ಕ್ವಶನ್ ಪೇಪರ್ ಅಗತ್ಯತೆ ನಮ್ಗಿದೆ ಅಂತ ಕೇಳಿ. ಯೂಟ್ಯೂಬ್ ಅಲ್ಲಿ ಸುಮಾರು ಜನ ಕ್ವಶನ್ ಮಾಡಿದ್ರೆ ಅದಕ್ಕೆ ಹೇಳ್ತಾ ಇದೀನಮ್ಮ, ಈ ತರ ಮಾಡ್ಕೊಳ್ಳಿ. ಕೇಳಿದ್ರೆ ಈ ತರ ಕೇಳಬೇಕು. ಅಬ್ಜೆಕ್ಷನ್ ಹಾಕ್ಲಿಕ್ಕೆ ಕ್ವಶನ್ ಪೇಪರ್ ಇಲ್ಲ ಅಂದ್ರೆ ಅಬ್ಜೆಕ್ಷನ್ ಹಾಕ್ಲಿಕ್ಕೆ ಬರೋದಿಲ್ಲ ಸರ್, ನಮಗೆ ಕ್ವಶನ್ ಪೇಪರ್ ಅಗತ್ಯತೆ ಇದೆ ಅಂತ ಕೇಳಿ. ಅರ್ಥ ಆಗ್ತಿದ್ಯಾ? ಯಾಕೆ ಇಸ್ಕೊಂಡ್ರು ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಗೊತ್ತಿಲ್ಲ. ಯಾರಿಗೂ ಗೊತ್ತಿರೋದಿಲ್ಲ. ಯಾರಿಗೂ ಅವರು ಇವರು ಅಂತಲ್ಲ, ಯಾರಿಗೂ ಯಾರನ್ನು ಕೇಳಕ್ ಹೋಗ್ಬೇಡಿ, ಗೊತ್ತಿರೋದಿಲ್ಲ. ನೀವೇನು ಡೈರೆಕ್ಟ್ ಆಗಿ ಮಂಡ್ಯ DCC ಬ್ಯಾಂಕ್ನ ಕೇಳಬೇಕು. ಒಂದು. ಎರಡನೇದು ಹುಡುಗರ ಕಟ್ ಆಫ್ 85 ರಿಂದ 88 ನಿಲ್ಲುವ ಎಲ್ಲಾ ಚಾನ್ಸಸ್ ಇದೆ. 85 ಪಕ್ಕಾ ಇನ್ಫಾರ್ಮೇಶನ್, ಇದು ಪಕ್ಕಾ. ಯಾಕಂದ್ರೆ ಕಟ್ ಆಫ್ ನೋಡಿದ್ರೇನೆ ಹೇಳ್ಬಿಡ್ಬೋದು. ಪೇಪರ್ ನಾನು ಕ್ವಶನ್ ಆನ್ಸರ್ಸ್ ಹುಡುಗರು ಹೋಗಿ ಬಂದಿರೋ ಸುಮಾರು ಕ್ವಶನ್ಸ್ಗಳನ್ನ ಕೇಳಿದೀನಿ. ಇದೇ ಹೇಳಿದರೆ ಸುಮಾರು ಜನ ಕೇಳಾದ ನಂತರದಲ್ಲಿ ಹೇಳ್ತಾ ಇದೀನಿ. 85 ಇಂದ 88 ನಿಲ್ಲುವ ಸಾಧ್ಯತೆ ಇದೆ. ವೇಕೆನ್ಸಿ ಕಡಿಮೆ ಇದೆ. ಯಾಕೆ ಇಷ್ಟು ಹೈಕ್ ಯಾಕೆ ನಿಲ್ಲುತ್ತೆ ಅಂದ್ರೆ ವೇಕೆನ್ಸಿ ಇರೋದೇ ವೆರಿ ಲೆಸ್ ವೇಕೆನ್ಸಿ ಇದೆ, ಅದಕ್ಕೋಸ್ಕರ. ಇನ್ನ ಹೆಣ್ಣುಮಕ್ಕಳ ಕಟ್ ಆಫ್ 80 ರಿಂದ 85 ಒಳಗಡೆ ನಿಲ್ಲುವ ಸಾಧ್ಯತೆ ಇದೆ. ಜನರಲ್ ಮೆರಿಟ್ ಮಹಿಳಾ ಅಭ್ಯರ್ಥಿಗಳದು 80 ರಿಂದ 85 ನಿಲ್ಲೋ ಚಾನ್ಸಸ್ ಇದೆ. 80 into 85 ಎಲ್ಲಾದ್ರೂ ನಿಂತ್ಕೋಬಹುದು. ಇಲ್ಲೇ ನಿಲ್ಲುತ್ತಾ? ನೋ, ಗೊತ್ತಾಗಲ್ಲ ಅದು. 80 ರಿಂದ 85 ನಿಲ್ಲುವ ಚಾನ್ಸಸ್. ಹುಡುಗರೇನಾರ 88+ ತೆಗ್ದಿರೋರಿದ್ರೆ, 88+ ತೆಗ್ದಿದ್ರೆ ಹುಡುಗರು ಜನರಲ್ ಮೆರಿಟ್ ಅಲ್ಲಿ ಸೇಫ್, 100% ಸೇಫ್, ಅನುಮಾನನೇ ಬೇಡ. ಹೆಣ್ಣು ಮಕ್ಕಳು 85 ಏನಾದ್ರೂ ಜನರಲ್ ಮೆರಿಟ್ ಅಲ್ಲಿ ತೆಗ್ದಿದ್ರೆ, ಜನರಲ್ ಮೆರಿಟ್ ಅಲ್ಲೇ ಆಗ್ಬೇಕು ಅಂತಿದ್ರೆ 85+ ಇದ್ರು ಅಂದ್ರೆ ಜನರಲ್ ಮೆರಿಟ್ ಅಲ್ಲಿ ಸೇಫ್. ಅರ್ಥ ಆಗ್ತಿದ್ಯಾ? ಇನ್ನ ಕ್ಯಾಟಗರಿ ವೈಸ್ ಬಂದ್ರೆ, ಈಗ ಕ್ಯಾಟಗರಿಗೆ ಬಂದ್ರೆ ಹೇಳ್ತೀನಿ ನೋಡಿ. ಇದಲ್ದೆ ಇನ್ನೊಂದು ವಿಚಾರ ಹೇಳ್ಬೇಕು ಅಂತಿದ್ದೆ. ದಯವಿಟ್ಟು ಓದುವ ಫಾರ್ಮೆಟ್ ಯಾರ್ಯಾರು PDF ಮೆಟೀರಿಯಲ್ ಕೈಯಲ್ಲಿದೆ, PDF ಮೆಟೀರಿಯಲ್ ಅಥೆಂಟಿಕೇಟೆಡ್ ಮೆಟೀರಿಯಲ್ ಇದೆ, ಕನ್ನಡ ಫಸ್ಟ್ ಓದಿ. ತುಂಬಾ ಜನ ಫೋನ್ ಮಾಡ್ತಾ ಇದ್ರೆ ಹೇಗೆ ಓದ್ಬೇಕು ಅಂತ. ಅದಕ್ಕೋಸ್ಕರ ಜ್ಞಾಪನಕ್ಕೆ ಬಂತು ಸಡನ್ ಆಗಿ. ದಯವಿಟ್ಟು ಕನ್ನಡ ಫಸ್ಟ್ ಮುಗಿಸಿ. 50 ಮಾರ್ಕ್ಸ್ಗೆ 50 ಆರಾಮ್ಸೆ ತಗೋಬಹುದು, ಈಸಿಯಾಗಿ ತಗೋಬಹುದು. PDF ಮೆಟೀರಿಯಲ್ ಅದ್ಭುತವಾಗಿದೆ. ತದನಂತರದಲ್ಲಿ ಕೋಆಪರೇಟಿವ್ ಮುಗಿಸಿ ಪ್ಲಸ್ ಬ್ಯಾಂಕಿಂಗ್ ಮುಗಿಸಿ. ಕೋಆಪರೇಟಿವ್, ಬ್ಯಾಂಕಿಂಗ್, ಸಹಕಾರಗಳದ್ದು ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಂಗೆ ಇದಿಷ್ಟನ್ನು ಮುಗಿಸ್ಕೊಂಡ್ರೆ 75 ಮಾರ್ಕ್ಸ್. 75 ಮಾರ್ಕ್ಸ್ ಬರುತ್ತೆ. ಇದಾದ್ಮೇಲೆ ಕಾನ್ಸ್ಟಿಟ್ಯೂಷನ್ ಮುಗಿಸ್ಕೊಡ್ರಿ. ಕಾನ್ಸ್ಟಿಟ್ಯೂಷನ್ 25 ಮಾರ್ಕ್ಸ್. ಅಲ್ಲಿಗೆ 150 ಮಾರ್ಕ್ಸ್ ಇಲ್ಲೇ ಕವರ್ ಆಗ್ಬಿಡುತ್ತೆ. 150 ಮಾರ್ಕ್ಸ್ ಇಲ್ಲೇ ಕವರ್ ಆಗುತ್ತೆ. ದಿಸ್ ಇಸ್ ಅಥೆಂಟಿಕೇಟೆಡ್ ಮೆಟೀರಿಯಲ್ ಇದೆ. ಆಲ್ಮೋಸ್ಟ್ 1 ಮಾರ್ಕ್ಸ್ ಹೋಗಲ್ಲ ಆ ತರ ಮೆಟೀರಿಯಲ್ ಇದೆ. ಒಂದೇ 1 ಮಾರ್ಕ್ ಹೋಗೋದಿಲ್ಲ. ಇದು 150ಕ್ಕೆ 150 ಆರಾಮ್ಸೆ ಹೊಡೆದ್ ಬರ್ಬೋದು, ಈಸಿಯಾಗಿ ಹೊಡೆದ್ ಬರ್ಬೋದು. ಇನ್ನ ಇದಲ್ದೆ GK 25 ಮಾರ್ಕ್ಸ್ ಇರುತ್ತೆ, ಇಂಗ್ಲಿಷ್ 25 ಮಾರ್ಕ್ಸ್ ಇರುತ್ತೆ. GK 15 ರಿಂದ 16 ಮಾರ್ಕ್ಸ್ ನನ್ನ ಹತ್ರ
ಹ್ಯಾಂಡ್ ರಿಟನ್ ನೋಟ್ಸ್ ಇದೆ. ಹ್ಯಾಂಡ್ ರಿಟನ್ ನೋಟ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ ಬಂದಿದಾವೆ ಅಂತ ಮಾಹಿತಿ, ನನಗಿರೋ ಮಾಹಿತಿ. ಹ್ಯಾಂಡ್ ರಿಟನ್ ಅಲ್ಲಿ ಇನ್ನೊಂದರಲ್ಲಿ ಬಂದಿಲ್ಲ ಅಂತ, ಇನ್ನೊಂದು ಮೆಟೀರಿಯಲ್ ಇದೆ ಟೈಪ್ಡ್ ಕಾಪಿನಲ್ಲಿ, ಅದ್ರಲ್ಲಿ ಅಷ್ಟು ಬಂದಿಲ್ಲ ಅಂತ. ಏನೇ ಅಂದ್ರೂ 15ರಿಂದ 18 ಕ್ವಶನ್ ಆರಾಮ್ಸೆ ಬಂದಿರುತ್ತೆ. 15ರಿಂದ 18 ಕ್ವಶನ್ ಆರಾಮ್ಸೆ ಬಂದಿರುತ್ತೆ. ಇಂಗ್ಲಿಷ್ ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಬನ್ರಿ. 10 ಹಾಕೊಂಡ್ರು 28 ಆಗುತ್ತೆ. 150, 20, 20, 170, 175 ಮಾರ್ಕ್ಸ್ ಆರಾಮ್ಸೆ ತಗೋಬಹುದು. ಬೇಡ ಈ ಎಲ್ಲ ವರ್ಸ್ಟ್ ಕೇಸ್ ಅಂದ್ರೂ 160 ಅಂತೂ ಆರಾಮಾಗಿ ದಾಟುತ್ತೆ. ಏನೇ ವರ್ಸ್ಟ್ ಕೇಸ್ ಅಂದ್ರೂ 160 ಅಂತೂ ಕಣ್ಣು ಮುಚ್ಕೊಂಡು ದಾಟುತ್ತೆ. ಅರ್ಥ ಆಗ್ತಿದ್ಯಾ? ಈ ಲಾಜಿಕಲ್ಲಿ ಓದಿ, ಇದೇ ಲಾಜಿಕಲ್ಲೇ ಓದಿ, ವರ್ಕೌಟ್ ಆಗುತ್ತಮ್ಮ. 100% ವರ್ಕೌಟ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಇನ್ನೇನಾದ್ರು ಡೌಟ್ಸ್ ಇತ್ತಾ? ಕಮೆಂಟ್ ಸೆಕ್ಷನ್ ಅಲ್ಲಿ ಎಕ್ಸಾಮಿನೇಷನ್ ಡೇಟ್ ಒಂದು ಹೇಳ್ಬಿಡ್ತೀನಿ. ಚಿಕ್ಕಮಂಗ್ಳೂರು ಎಕ್ಸಾಮಿನೇಷನ್ ಡೇಟ್ ಯಾವಾಗ ಬರುತ್ತೆ ಹೇಳಿ ಅಂದ್ರೆ ನಾವು ಕಾಂಪಿಟೆಂಟ್ ಅಥಾರಿಟಿ, ಅಧಿಕಾರದಲ್ಲಿ ಇರ್ತಕ್ಕಂಥವ್ರಲ್ಲ. DCC ಬ್ಯಾಂಕ್ ಅಲ್ಲಿ ನಾವ್ ಯಾರು ಅಧಿಕಾರದಲ್ಲಿ ಇಲ್ಲ. ನಾವು ಕಾಂಪಿಟೆಂಟ್ ಅಥಾರಿಟಿ ಅಲ್ಲ. ಎಕ್ಸಾಮಿನೇಷನ್ ಡೇಟ್ ಅನೌನ್ಸ್ ಮಾಡೋರು ನಾವಲ್ಲ. ಅರ್ಥ ಆಗ್ತಾ ಇದೆಯಾ? ದಯವಿಟ್ಟು ಹುಡುಗರು ಎಷ್ಟೆಲ್ಲ ಓದಿರ್ತೀರ ಅಷ್ಟು ಮಾತ್ರ ಕಾಮನ್ ಸೆನ್ಸ್ ಇರಲ್ಲ ಅಂದ್ರೆ ಇನ್ನೇನ್ ಹೇಳಕ್ಕಾಗುತ್ತೆ? ಕಾಮನ್ ಸೆನ್ಸ್ ಅಷ್ಟೇ ಅದು. ನಮಗೂ ಅದಕ್ಕೂ ಸಂಬಂಧ ಇರೋದಿಲ್ಲ, ಯಾವುದೇ ಕಾರಣಕ್ಕೂ ಸಂಬಂಧ ಇರೋದಿಲ್ಲ. ಒಂದು ಅಂದಾಜಿನ ಮೇಲೆ ಹೇಳ್ಬೋದಷ್ಟೇ. ತುಂಬಾ ವರ್ಷದ ಅನುಭವ ಇರೋದ್ರಿಂದ ಒಂದು ಅಂದಾಜಿನ ಮೇಲೆ ಹೇಳ್ಬೋದಷ್ಟೇ. ಚಿಕ್ಕಮಂಗ್ಳೂರ್ದು ಮೋಸ್ಟ್ ಪ್ರಾಬಬಿಲಿಟಿ ಫೆಬ್ರವರಿ ಆರ್ ಮಾರ್ಚ್ ಅಲ್ಲಿ ಮಾಡಬಹುದು ಅಂತ ಹೇಳ್ಬೋದು. ಇದು ಪ್ರಾಬಬಿಲಿಟಿ, ಅಂದಾಜಿನ ಮೇಲೆ ಹೇಳ್ತಾ ಇರೋದು. ಅಲ್ಲಿ ಯಾವಾಗ ಎಕ್ಸಾಮ್ ಮಾಡ್ತಾರೆ ದೇವ್ರಣೆ ನಂಗೆ ಗೊತ್ತಿಲ್ಲ ಅಂದ್ಮೇಲೆ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ಲ, ನನಗೆ ಅಂತಲ್ಲ, ಯಾರಿಗೂ ಗೊತ್ತಿರೋದಿಲ್ಲ. ಅಲ್ಲಿ ಆಡಳಿತ ಮಂಡಳಿಗೆ ಗೊತ್ತಿರುತ್ತೆ. ದಯವಿಟ್ಟು ಅವ್ರನ್ನ ಕನ್ಸಲ್ಟ್ ಮಾಡಿ. ಎಷ್ಟೊಂದು ಜನ ಫೋನ್ ಮಾಡ್ತಿರ್ತೀರ, ಯಾವಾಗ ಮಾಡ್ತಾರೆ ಹೇಳಿ ಅಂತ. ನಮಗೆ ಗೊತ್ತಿರೋದಿಲ್ಲ. ಅರ್ಥ ಆಗ್ತಿದ್ಯಾ? ಏನಿದ್ರು ಎಕ್ಸಾಮ್ಗೆ ಸಂಬಂಧಪಟ್ಟಿದ್ದು, ಈಗ ಎಕ್ಸಾಮು ಪ್ಯಾಟ್ರನ್ನು, PDF ಮೆಟೀರಿಯಲ್ಲು ಏನು ಓದಿದ್ರೆ ಏನಾಗುತ್ತೆ ಖಂಡಿತವಾಗ್ಲೂ ಹೇಳ್ತೀನಿ. ಖಂಡಿತವಾಗ್ಲೂ 101% ಗೊತ್ತಿರೋದು ಹೇಳ್ತೀನಿ. ಆಯ್ತಾ? ಪಕ್ಕಾ ಇನ್ಫಾರ್ಮೇಶನ್ ಹೇಳ್ತೀನಿ, ನನಗೆ ಏನು ಗೊತ್ತಿದೆಯೋ ಅದು. ತದನಂತರದಲ್ಲಿ ಜನರಲ್ ಸ್ಟಡೀಸ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ದಯವಿಟ್ಟು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಅಥೆಂಟಿಕೇಟೆಡ್ ಮೆಟೀರಿಯಲ್ ರೆಡಿ ಇದೆ. 100% ಪಕ್ಕಾ ಮೆಟೀರಿಯಲ್, 75+ ಸ್ಕೋರಿಂಗ್ ಈಸಿಯಾಗಿ ಆಗುವಂತ ಮೆಟೀರಿಯಲ್, ಪಕ್ಕಾ ಮೆಟೀರಿಯಲ್ ರೆಡಿ ಇದೆ. ಟೈಪ್ಡ್ ಕಾಪಿ ವಿತ್ ಕೋಡ್ಸು, ಶಾರ್ಟ್ಕಟ್ ಟ್ರಿಕ್ಸು ಎಲ್ಲ ರೆಡಿ ಇದೆ. ಯಾರಿಗಾರ ಅವಶ್ಯಕತೆ ಇದ್ರೆ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.